ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಒಂದು ವಿದ್ಯಾರ್ಥಿನಿಯರಿಗೆ ಎಲ್ಲ ಅಭ್ಯರ್ಥಿಗಳಿಗೂ ಮಕ್ಕಳಿಗೆಲ್ಲರಿಗೂ ಕೂಡ ಸ್ವಾಗತನ ಕೂಡ ತಿಳಿಸ್ತಾ ಸೆಕೆಂಡ್ PUC ಒಂದು ವಾರ್ಷಿಕ ಪರೀಕ್ಷೆ 2025-26ನೇ ಸಾಲಿನಲ್ಲಿ ನಡೀತಿದೆಯಲ್ಲ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಒಂದು ಗೊಂದಲ ಇದೆ ಅಂತ ಹೇಳ್ಬೋದಾಗಿರುವಂಥದ್ದು. ಅಂದರೆ ಫ್ರೆಷರ್ಸ್ ಅಭ್ಯರ್ಥಿಗಳಲ್ಲಾಗಿರ್ಬೋದು, ಒಂದು ಪ್ರೈವೇಟ್ ಅಭ್ಯರ್ಥಿಗಳು, ರಿಪೀಟರ್ಸ್ ಅಭ್ಯರ್ಥಿಗಳಲ್ಲಿ 2025-26ನೇ ಸಾಲಿನಲ್ಲಿ ಈ ಒಂದು ಮಹತ್ವದ ಒಂದು ಬದಲಾವಣೆಯನ್ನು ಪಾಸಿಂಗ್ ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಮಂಡಳಿ ಕಡೆಯಿಂದ ಮಹತ್ವದ ಬದಲಾವಣೆಗಳನ್ನು ಮಾಡಿ ಹೊಸ ನಿಯಮಗಳನ್ನು ಜಾರಿ ಮಾಡಿದ್ದಾರೆ ಅಂತ ಹೇಳ್ಬೋದು ಆಗಿರುವಂಥದ್ದು. ಆ ಪ್ರಕಾರದಲ್ಲಿ ಕೆಲ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಆದರೆ ಕೆಲ ಅಭ್ಯರ್ಥಿಗಳಿಗೆ ಸಂಕಷ್ಟದ ರೀತಿಯಲ್ಲಿ ಅಂದರೆ ಪಾಸಿಂಗ್ ಮಾರ್ಕ್ಸ್ ಯಾವ ರೀತಿಯ ಒಂದು ಗೊಂದಲದಲ್ಲಿ ಇರುವಂಥದ್ದಾಗಿರುತ್ತೆ ರಿಪೀಟರ್ ಮತ್ತು ಪ್ರೈವೇಟ್ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ. ಸೊ ಎಲ್ಲ ಅಭ್ಯರ್ಥಿಗಳಿಗೆ ಈ ವಿಡಿಯೋದಲ್ಲಿ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ಬೋದು. ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು ಕಂಪ್ಲೀಟಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಂತೀರಾ. ಸೊ ಸೆಕೆಂಡ್ PUC ಒಂದು ಪಾಸಿಂಗ್ ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಅಂತ ಈ ವಿಡಿಯೋದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿಗೆ ವಿಡಿಯೋ ವೀಕ್ಷಣೆ ಮಾಡ್ತಿದ್ದೀವಿ ಅಂತಕ್ಕಂಥವ್ರು ಎಕ್ಸಾಮ್ ಆಗಿರ್ಬೋದು, ರಿಸಲ್ಟ್ ಆಗಿರ್ಬೋದು, ಈ ಥರ ಒಂದು ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು. ಇಂಪ್ರೂವ್ಮೆಂಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳು ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಹಾಗೆ ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಆಗಿರ್ಬೋದು, ಟೆಲಿಗ್ರಾಮ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಲಿಂಕ್ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ಅಲ್ಲಿ ಕೂಡ ಮಾಹಿತಿನ ಪಡ್ಕೊಂಬೋದೇ ಇರುತ್ತೆ ಹೆಚ್ಚುವರಿಯಾಗಿ ಅಂತ ಹೇಳ್ತಾ ಒಂದಾಗಿ ತಿಳ್ಕೊಂಡು ಬರೋದರೆ. ಸೊ ಸೆಕೆಂಡ್ PUC ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್ನಲ್ಲಿ ಮಹತ್ವದ ಬದಲಾವಣೆ ಏನಾಗಿತ್ತಲ್ಲ ಮಕ್ಕಳ ತಾವೆಲ್ಲಿ ಗಮನಿಸ್ತಾ ಇರೋದಾಗಿರುತ್ತೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಮಂಡಳಿ ಕಡೆಯಿಂದ ಅಧಿಕೃತವಾಗಿ ಬಿಡುಗಡೆ ಮಾಡಿರತಕ್ಕಂಥ ಒಂದು ಸುತ್ತಲ ಅಂತ ಹೇಳ್ಬೋದಾಗಿರುವಂಥದ್ದು. ಇದರಲ್ಲಿ ಸಾಕಷ್ಟು ಅಂಶಗಳನ್ನು ಕೊಟ್ಟಿದ್ದಾರೆ. ಸೊ ಅಭ್ಯರ್ಥಿಗಳಿಗೆ ಪ್ರಮುಖವಾಗಿ ಒಂದು ಪಾಸಿಂಗ್ ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಆಗಿರತಕ್ಕಂಥ ಬದಲಾವಣೆಯನ್ನು ತಿಳಿಸುವಂತಿದ್ದಾರೆ. ಮತ್ತು ಕೊನೆಯಲ್ಲಿ ನಿಮಗೆ ಒಂದು ಲೆಕ್ಕಾಚಾರ ಮಾಡೋದ್ರ ಮುಖಾಂತರ ಕೂಡ ಎಕ್ಸಾಂಪಲ್ ಮುಖಾಂತರ ಕೂಡ ಮಾಹಿತಿನ ಕೊಡ್ತೀನಿ ಅಂತ ಹೇಳ್ಬೋದು. 2025-26ನೇ ಸಾಲಿನಿಂದ ಪರೀಕ್ಷೆಗೆ ಹಾಜರಾಗುವ ಈ ವರ್ಷದಿಂದ ಅಭ್ಯರ್ಥಿಗಳಿಗೆ ಫ್ರೆಷರ್ಸ್, ಪ್ರೈವೇಟ್ ಅಭ್ಯರ್ಥಿಗಳಿಗೆ, ರಿಪೀಟರ್ಸ್ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿದ್ದಾರೆ. ಬಟ್ ಫ್ರೆಷರ್ಸ್ ಮತ್ತು ರಿಪೀಟರ್ಸ್ ಅಭ್ಯರ್ಥಿಗಳು, ಪ್ರೈವೇಟ್ ಅಭ್ಯರ್ಥಿಗಳಿಗೆ ಬೇರೆ ಬೇರೆ ರೀತಿಯ ಪಾಸಿಂಗ್ ಮಾರ್ಕ್ಸ್ ಇರುವಂಥದ್ದಾಗಿರುತ್ತೆ ಇಲ್ಲಿ. ಸೊ ಯಾವ ರೀತಿಯಾಗಿ ಅಂತ ಮೊದಲನೇದಾಗಿ ನಾವು ಫ್ರೆಷರ್ಸ್ ಅಭ್ಯರ್ಥಿಗಳ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀವಿ. ರಿಪೀಟರ್ಸ್ ಮತ್ತು ಪ್ರೈವೇಟ್ ಅಭ್ಯರ್ಥಿಗಳು ವೆಯ್ಟ್ ಮಾಡಿ, ಕೊನೆಯಲ್ಲಿ ನಿಮಗೆ ಕ್ಲಾರಿಟಿ ಅಂತ ಸಿಗುತ್ತೆ. ಸೊ ಇಲ್ಲಿ ಪ್ರಮುಖವಾಗಿ ಆಗಿರ್ತಕ್ಕಂಥ ಬದಲಾವಣೆ ಏನಾದರೆ ಫ್ರೆಷರ್ಸ್ ಅಭ್ಯರ್ಥಿಗಳು ಈ ಬಾರಿ ಮೊದಲ ಬಾರಿಗೆ ಪರೀಕ್ಷೆಯನ್ನು ಬರೀತಿದ್ದೀವಿ ಅಂದರೆ ಕಾಲೇಜಿಗೆ ಹೋಗೋದ್ರ ಮುಖಾಂತರದಲ್ಲಿ ಪರೀಕ್ಷೆಯನ್ನು ಕಟ್ಟುವಂಥ ಅಭ್ಯರ್ಥಿಗಳಿದೆಲ್ಲ. ಸೊ ಈ ಅಭ್ಯರ್ಥಿಗಳಿಗೆ ಪ್ರಾಯೋಗಿಕ ಪರೀಕ್ಷೆ ಪ್ರಾಕ್ಟಿಕಲ್ ಎಕ್ಸಾಮ್ ಇಲ್ದಿರುವಂಥ ಸಬ್ಜೆಕ್ಟ್ಸನ್ನು ಅಂದರೆ ಆರ್ಟ್ಸ್ ಮತ್ತು ಕಾಮರ್ಸ್ ಅಭ್ಯರ್ಥಿಗಳಿದೆಲ್ಲ ಇವರಿಗೆ ಸಂಬಂಧಪಟ್ಟಂತೆ ಇರುವಂಥದ್ದಾಗಿರುತ್ತೆ. ಸರಿಯಾಗಿ ಅರ್ಥ ಮಾಡ್ಕೊಬೇಡಿ, ಜಾಸ್ತಿ ನಿಮಗೆ ಡೌಟ್ಸ್ ಬರೋದಿಲ್ಲ ಅಂತ ಹೇಳ್ಬೋದು. ಸೊ ಸಾಕಷ್ಟು ಅಭ್ಯರ್ಥಿಗಳಿಗೆ ಸೊ ಒಂದು ರಿಪೀಟರ್ಸ್ ಪ್ರೈವೇಟ್ ಅಭ್ಯರ್ಥಿಗಳಿಗೆ ಡೌಟ್ ಇರುವಂಥದ್ದಾಗಿರುತ್ತೆ. ಸೊ ನಿಮಗಿರುವಂಥ ಪ್ರಶ್ನೆ ಏನಾಗಿರುತ್ತೆ ಅಂತಂದರೆ ಅಭ್ಯರ್ಥಿಗಳಿಗೆ ಫ್ರೆಷರ್ಸ್ ಅವರಿಗೆ 80 ಮಾರ್ಕ್ಸ್ಗೆ ಎಕ್ಸಾಮ್ನ ಬರೀತೀರಾ ಅಂತ ಹೇಳ್ಬೋದು. ಎಕ್ಸಾಮ್ನ ಬರೆಯುವಂಥದ್ದು 80 ಮಾರ್ಕ್ಸ್ ಇರುತ್ತೆ. ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಅಂತಕ್ಕಂಥದ್ದು 20 ಮಾರ್ಕ್ಸ್ಗೆ ಕೊಡ್ತಾರೆ ಅಂತ ಹೇಳ್ಬೋದು. 20 ಮಾರ್ಕ್ಸ್ಗೆ ನಿಗದಿಯಾಗಿರೋದಾಗಿರುತ್ತೆ. ಸೊ ಅದರಲ್ಲಿ ಕನಿಷ್ಠ ಅಂಕ ಅಂತ ಯಾವುದೇ ನಿಗದಿಪಡಿಸಿರೋದಿಲ್ಲ. 20 ಮಾರ್ಕ್ಸ್ಗೆ ತನಕ ನಿಮ್ಮ ಕಾಲೇಜಿನಲ್ಲಿ ನಿಮಗೆ ಆಂತರಿಕ ಅಂಕವನ್ನು ಅಥವಾ ಆಂತರಿಕ ಮೌಲ್ಯಮಾಪನ ಮಾಡೋದ್ರ ಮುಖಾಂತರದಲ್ಲಿ ಇಂಟರ್ನಲ್ ಮಾರ್ಕ್ಸನ್ನು 20 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಬೇಕಾದ್ರೆ ಕೊಡ್ಬೋದಾಗಿರುತ್ತೆ. ಸೊ ಅದು ನೀವು ಪಡ್ಕೊಬೋದಾಗಿರುತ್ತೆ. ಜಸ್ಟ್ ಎಕ್ಸಾಮ್ನಲ್ಲಿ ನೀವು 80 ಮಾರ್ಕ್ಸ್ಗೆ ಪರೀಕ್ಷೆನ ಬರೀತಿರಲ್ಲ, ಅದರಲ್ಲಿ ನಿಮಗೆ ಕನಿಷ್ಠ 24 ಅಂಕ ಬರಲೇಬೇಕಿರುತ್ತೆ, ಪಡೆಯುವುದು ಕಡ್ಡಾಯ ಆಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ PUC ಒಂದು ಎಕ್ಸಾಮ್ನಲ್ಲಿ ಅಭ್ಯರ್ಥಿಗೆ ಪ್ರತಿ ವಿಷಯದಲ್ಲಿ ಸೊ ಕನಿಷ್ಠ 24 ಅಂಕವನ್ನು ಎಕ್ಸಾಮ್ನಲ್ಲಿ ಬರೆಯುವಂಥ ಅಭ್ಯರ್ಥಿ 24 ಅಂಕ ಬರಲೇಬೇಕಿರುತ್ತೆ. ಹಾಗೂ ಆಂತರಿಕ ಅಂಕಗಳು ಇಂಟರ್ನಲ್ ಅಂಕಗಳು ಸೇರಿ 30 ಅಂಕಗಳನ್ನು ಪಡೆದಂಥ ಸಂದರ್ಭದಲ್ಲಿ ಹಾಗೂ ಎಲ್ಲ ವಿಷಯಗಳಲ್ಲಿ ಒಟ್ಟಾರೆಯಾಗಿ 33% ಅಂಕ ಪಡೆದಂಥ ಸಂದರ್ಭದಲ್ಲಿ ಅಂತಹ ಅಭ್ಯರ್ಥಿನ ಉತ್ತೀರ್ಣ ಅಂತ ಪರಿಗಣಿಸಲಾಗ್ತದೆ, ಘೋಷಿಸಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಅಭ್ಯರ್ಥಿಗಳಿಗೆ. ಸೊ ನೀವು ಇಂಟರ್ನಲ್ ಮಾರ್ಕ್ಸ್ ಎಷ್ಟೇ ತಗೊಂಡ್ರು ಕೂಡ ಅಭ್ಯರ್ಥಿಗಳಿಗೆ ಅಲ್ಲಿ ಕೊಟ್ಟಿರುವಂಥದ್ದು ಏನಂದರೆ ನಿಗದಿಪಡಿಸಿರೋದ್ರಲ್ಲಿ ಇಷ್ಟೇ ತಗೋಬೇಕು ಅಂತ ಏನು ಮಾಹಿತಿನ ಕೊಟ್ಟಿರಲ್ಲ. ಬಟ್ ಎಕ್ಸಾಮ್ನಲ್ಲಿ ಬರೆಯೋದ್ರಲ್ಲಿ ಕನಿಷ್ಠವಾಗಿ ಅಭ್ಯರ್ಥಿಗಳಿಗೆ 24 ಅಂಕ ಕಡ್ಡಾಯ ಆಗಿರುತ್ತೆ. 24 ಮಾರ್ಕ್ಸ್ ಬಂದರೆ ಮಾತ್ರ ಆ ಅಭ್ಯರ್ಥಿಗಳಿಗೆ ಆ ನಂತರದಲ್ಲಿ 24 ಜೊತೆಗೆ ಆಂತರಿಕ ಅಂಕನ ಸೇರಿಸಿದಾಗ 30 ಅಂಕ ಬರಬೇಕಿರುತ್ತೆ. ಸೊ ನೀವು ಕನಿಷ್ಠ 24ಕ್ಕಿಂತ ಕಡಿಮೆ ಮಾರ್ಕ್ಸ್ ತೆಗೆದುಬಿಟ್ಟು ಸೊ ಇಂಟರ್ನಲ್ ಮಾರ್ಕ್ಸ್ ಏನಾದರೂ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಸೊ ಅದು 30 ದಾಟುತ್ತೆ, ಅವಾಗ ಪಾಸ್ ಮಾಡ್ತಾರೆ ಅಂದರೆ ಎಲ್ಲ ಅಭ್ಯರ್ಥಿಗಳೇ ಕನಿಷ್ಠ ಎಕ್ಸಾಮ್ನಲ್ಲಿ 80 ಮಾರ್ಕ್ಸ್ಗೆ 24 ಪಡೆಯುವಂಥದ್ದು ಪ್ರತಿ ವಿಷಯದಲ್ಲಿ ಕಡ್ಡಾಯ ಆಗಿರುತ್ತೆ. ಹಾಗೂ ಇಂಟರ್ನಲ್ ಮಾರ್ಕ್ಸ್ ಸೇರಿಸಿದಾಗ 30 ಪಡೆದಲ್ಲಿ ಹಾಗೂ ಎಲ್ಲ ವಿಷಯಗಳಲ್ಲಿ 33% ಅಂಕ ಬಂದಂಥ ಸಂದರ್ಭದಲ್ಲಿ ಮಾತ್ರ ಪಾಸ್ ಅಂತ ಉತ್ತೀರ್ಣ ಅಂತ ಪರಿಗಣಿಸಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಅಭ್ಯರ್ಥಿಗಳಿಗೆ. ಇನ್ನು ಹೆಚ್ಚುವರಿ ಪ್ರಶ್ನೆ ಡೌಟ್ಸ್ ಇರುವಂಥ ಅಭ್ಯರ್ಥಿಗಳು ಇನ್ಸ್ಟಾಗ್ರಾಮ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ. ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ಈ ಥರ ಒಂದು ಸಬ್ಜೆಕ್ಟ್ಸ್ಗಳಿಗೆ ಪ್ರಾಯೋಗಿಕ ವಿಷಯ ಇರತಕ್ಕಂಥ ಕೆಲವೊಂದು ಸಬ್ಜೆಕ್ಟ್ಸ್ ನೋಡ್ಕೋಬೋದಾಗಿರುತ್ತೆ. ಪ್ರಮುಖವಾಗಿ ಸೈನ್ಸ್ ಅಭ್ಯರ್ಥಿಗಳ ಬಗ್ಗೆ ನೋಡುವಂತಾರೆ. ಸೊ ಇಲ್ಲಿ ಮೇಲ್ಗಡೆ ಮಾಹಿತಿಯನ್ನು ಕೊಟ್ಟಿದ್ದು ಆರ್ಟ್ಸ್ ಮತ್ತು ಕಾಮರ್ಸ್ ಅಭ್ಯರ್ಥಿಗಳಿಗೆ ಫ್ರೆಷರ್ಸ್ ಅವರಿಗೆ. ಸೊ ನಂತರದಲ್ಲಿ ಸೈನ್ಸ್ ಅಭ್ಯರ್ಥಿಗಳು ನೋಡುವಂತಂದರೆ ಸೊ ಈ ಅಭ್ಯರ್ಥಿಗಳಿಗೆ ಒಂದು ಥಿಯರಿ ಮಾರ್ಕ್ಸ್ ಅಂತಕ್ಕಂಥ ಇರುತ್ತೆ, 70 ಮಾರ್ಕ್ಸ್ ಇರುತ್ತೆ. ಯಾಕಂದರೆ ಇವರಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಈ ಅಭ್ಯರ್ಥಿಗಳಿಗೆ 70 ಮಾರ್ಕ್ಸ್ಗೆ ಥಿಯರಿ ಎಕ್ಸಾಮ್ನ ಬರೀತಿರಲ್ಲ, ಕನಿಷ್ಠ ಅದರಲ್ಲಿ 21 ಮಾರ್ಕ್ಸ್ ಬರಲೇಬೇಕಿರುತ್ತೆ ಕಡ್ಡಾಯವಾಗಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಹಾಗೂ ಪ್ರಾಯೋಗಿಕ ಪರೀಕ್ಷೆ ಪ್ರಾಕ್ಟಿಕಲ್ ಎಕ್ಸಾಮ್ನ ಸೇರಿಸಿ 30 ಅಂಕಗಳನ್ನು ಪಡೆದಲ್ಲಿ ಹಾಗೂ ಎಲ್ಲ ವಿಷಯಗಳಲ್ಲಿ 33% ಅಂಕ ಬಂದಂಥ ಸಂದರ್ಭದಲ್ಲಿ ಉತ್ತೀರ್ಣ ಅಂತ ಪರಿಗಣಿಸಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಇಂಟರ್ನಲ್ ಅಂದರೆ ಅಭ್ಯರ್ಥಿಗಳಿಗೆ ಇಲ್ಲಿ ಪ್ರಾಯೋಗಿಕ ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತಲ್ಲ, ಅದರಲ್ಲಿ 30 ಮಾರ್ಕ್ಸ್ಗೆ ಯಾವುದೇ ಕನಿಷ್ಠ ಅಂಕ ನಿಗದಿಪಡಿಸಿರೋದಿಲ್ಲ ಅಂತ ಮಾಹಿತಿನ ಮಂಡಳಿಯವರು ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಸೊ ಅಂದರೆ 21 ಮಾರ್ಕ್ಸನ್ನು ಸೈನ್ಸ್ ಅಭ್ಯರ್ಥಿಗಳು 70 ಮಾರ್ಕ್ಸ್ಗೆ ಬರೆಯುವಂಥ ಪರೀಕ್ಷೆಯಲ್ಲಿ 21 ಅಂಕ ಕಡ್ಡಾಯವಾಗಿ ಎಕ್ಸಾಮ್ನಲ್ಲಿ ತಗೊಳ್ಳೇಬೇಕಿರುತ್ತೆ. ನಂತರ ಇಂಟರ್ನಲ್ ಮಾರ್ಕ್ಸನ್ನು ಸೇರಿದ ಅಂದರೆ ಪ್ರಾಯೋಗಿಕ ಪರೀಕ್ಷೆ ಅಂಕಗಳನ್ನು ಸೇರಿಸಿದಾಗ 30 ಅಂಕ ದಾಟಿದಾಗ ನಂತರ ಎಲ್ಲ ವಿಷಯಗಳು ಸೇರಿಸಿ ಶೇಕಡಾವಾರು 33% ಅಂಕ ಬಂದಾಗ ನಿಮ್ಮನ್ನು ಉತ್ತೀರ್ಣ ಅಂತ ಪರಿಗಣಿಸ್ತಾರೆ.
ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ಕೆಲವೊಂದು ನೋಡ್ಕೋಬೋದಾಗಿರುತ್ತೆ. ಈಗ ಪ್ರಾಕ್ಟಿಕಲ್ ಆಗಿ ಅಭ್ಯರ್ಥಿಗಳಿಗೆ ಒಂದು ರಿಪೀಟರಿ ಅಭ್ಯರ್ಥಿಗಳಾಗಿರ್ಬೋದು, ನಂತರದಲ್ಲಿ ಒಂದು ಪ್ರೈವೇಟ್ ಅಭ್ಯರ್ಥಿಗಳ ಬಗ್ಗೆ ಇಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ, ಗಮನಿಸಬಹುದಾಗಿರುತ್ತೆ. 2023 ಆಗಿರ್ಬೋದು ಮತ್ತು ಹಿಂದಿನ ವರ್ಷಗಳಲ್ಲಿ ಅಂದರೆ 2023 ಅದಕ್ಕಿಂತ ಹಿಂದಿನ ವರ್ಷಗಳಲ್ಲಿ ಪ್ರಾಯೋಗಿಕ ಪರೀಕ್ಷೆ ಇಲ್ಲದ ವಿಷಯಗಳಲ್ಲಿ ಅಂದರೆ ಆರ್ಟ್ಸ್ ಮತ್ತು ಕಾಮರ್ಸ್ ಅಭ್ಯರ್ಥಿಗಳಿದೆಯಲ್ಲ, ಇವರಿಗೆ ಈ ಅಭ್ಯರ್ಥಿಗಳು ಅನುತ್ತೀರ್ಣ ಆಗಿದ್ರೆ, ಫೇಲ್ ಆಗಿದ್ರೆ, ಸೊ 2026 ಪರೀಕ್ಷೆಗಳಿಗೆ ರಿಪೀಟರ್ ಅಭ್ಯರ್ಥಿಯಾಗಿ ನೋಂದಣಿ ಮಾಡ್ಕೊಂಡಿದ್ದಾರೆ ಈ ಅಭ್ಯರ್ಥಿಗಳು. ರಿಪೀಟರ್ ನೋಡ್ಕೊಳ್ಳಿ ಮೊದಲನೇದಾಗಿ. ಸೊ ಸೇಮ್ ಆಲ್ಮೋಸ್ಟ್ ಇದು ಬರುತ್ತೆ. ಸೊ 2026 ಪರೀಕ್ಷೆಗಳಿಗೆ ರಿಪೀಟರ್ ಅಭ್ಯರ್ಥಿಯಾಗಿ ಅಂದರೆ ಫೇಲ್ ಆದಂಥ ಅಭ್ಯರ್ಥಿಗಳು ಪರೀಕ್ಷೆನ ಕಟ್ಟಿರುವಂಥ ಸಂದರ್ಭದಲ್ಲಿ, ಅವರು ಪರೀಕ್ಷೆನ ಬರೆದಂಥ ಸಂದರ್ಭದಲ್ಲಿ, ಸೊ ಈ ಅಭ್ಯರ್ಥಿಗಳಿಗೆ ಅಂದರೆ ಸದರಿ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯಲ್ಲಿ 80 ಅಂಕಗಳಿಗೆ ಗಳಿಸಿದ ಅಂಕಗಳನ್ನು 100 ಅಂಕಗಳಿಗೆ ಉನ್ನತೀಕರಿಸಿ ಫಲಿತಾಂಶವನ್ನು ಕೊಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಈಗ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಮತ್ತು ಖಾಸಗಿ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯಲ್ಲಿ ಪ್ರೈವೇಟಾಗಿ ಡೈರೆಕ್ಟಾಗಿ ಪರೀಕ್ಷೆನ ಕಟ್ಟುವಂಥವ್ರಿಗೆ 80 ಅಂಕಗಳಿಗೆ ಗಳಿಸಿದ ಅಂಕಗಳನ್ನು 100 ಅಂಕಗಳಿಗೆ ಉನ್ನತೀಕರಿಸಿ ಫಲಿತಾಂಶವನ್ನು ಪ್ರಕಟಿಸಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಇದನ್ನು ಅಭ್ಯರ್ಥಿಗಳಿಗೆ 2023 ಮತ್ತು ಅದಕ್ಕಿಂತ ಹಿಂದಿನ ವರ್ಷಗಳಲ್ಲಿ ಆರ್ಟ್ಸ್ ಅಥವಾ ಕಾಮರ್ಸ್ ಅಭ್ಯರ್ಥಿಗಳು ಏನಿದೆಯಲ್ಲ, ಆ ಅಭ್ಯರ್ಥಿಗಳಿಗೆ 2026ರಲ್ಲಿ ರಿಪೀಟರ್ ಆಗಿ ಪರೀಕ್ಷೆನ ಕಟ್ಟಿದರೆ 80 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ಕೊಡ್ತಾರೆ ನಿಮಗೆ. ಬಟ್ 100 ಮಾರ್ಕ್ಸ್ಗೆ ನೀವು ಪಡೆದಿರುವಂಥ ಅಂಕನ ಉನ್ನತೀಕರಿಸ್ತಾರೆ. ಸೊ ಯಾವ ರೀತಿ ಅಂತ ಹೇಳ್ತೀನಿ. ಈಗ ಅಭ್ಯರ್ಥಿಗಳಿಗೆ ಪ್ರೈವೇಟ್ ಅಭ್ಯರ್ಥಿಗಳು ಕೂಡ ಸೇಮ್ ಆಗಿರುತ್ತೆ, ಅದನ್ನು ಅರ್ಥ ಮಾಡ್ಕೋಬೋದಿರುತ್ತೆ. 80 ಮಾರ್ಕ್ಸ್ಗೆ ಎಕ್ಸಾಮನ್ನು ಬರೀತೀರಾ, ಆದರೆ ನಿಮ್ಮ ರಿಸಲ್ಟನ್ನು ಕೊಡಬೇಕಾದ್ರೆ ಯಾರು ರಿಪೀಟರ್ ಮತ್ತು ಪ್ರೈವೇಟ್ ಅಭ್ಯರ್ಥಿಗಳಿಗೆ 100 ಮಾರ್ಕ್ಸ್ಗೆ ಕೊಡ್ತಾರೆ. ಯಾವ ಥರ ಅಂದರೆ, ಇವಾಗ ಎಕ್ಸಾಂಪಲ್ ನಿಮಗೆ ಸ್ಕ್ರೀನ್ ಮುಖಾಂತರ ನೋಡ್ತೀವಿ. ಇಲ್ಲಿ ಮಕ್ಕಳು ಗಮನಿಸ್ತಾ ಇರಬಹುದಾಗಿರುತ್ತೆ. ಒಂದು ಸನ್ನಿವೇಶದಲ್ಲಿ ಎಕ್ಸಾಂಪಲ್ ಈಗ ಮಾಹಿತಿನ ಕೊಡಿದರೆ, ಒಬ್ಬ ವಿದ್ಯಾರ್ಥಿ ಅಂತಕ್ಕಂಥ 80 ಅಂಕಗಳ ಲಿಖಿತ ಪರೀಕ್ಷೆಯಲ್ಲಿ 40 ಅಂಕಗಳನ್ನು ಗಳಿಸಿದ್ದಾನೆ ಅಂತ ಅನ್ಕೊಳ್ಳಿ ಎಕ್ಸಾಂಪಲ್ ಆಗಿ. ಸೊ ಆ ಥರ ಒಂದು ಲೆಕ್ಕಾಚಾರ ನಾವು ಮಾಡೋಂತಾರೆ, ಒಂದು ಸೂತ್ರ ನೋಡ್ಕೊಳ್ಳೋಂತಾರೆ. ಅಭ್ಯರ್ಥಿ ಗಳಿಸಿರುವಂಥ ಅಂಕ ಪ್ಲಸ್ ಅಲ್ಲ ಅಭ್ಯರ್ಥಿ ಗಳಿಸಿರುವಂಥ ಅಂಕ ಡಿವೈಡ್ ಬೈ 80 ಹಾಕಬೇಕು. ಅದರ ಮುಖಾಂತರದಲ್ಲಿ ಇಂಟು 100 ಮಾಡಬೇಕಿರುತ್ತೆ. ಸೊ ಈಗ ಯಾವ ಥರ ಅಂತ ನೋಡಿದ್ರೆ, ಅಭ್ಯರ್ಥಿ 40 ಮಾರ್ಕ್ಸ್ನ ತೊಗೊಂಡಿದ್ದಾರೆ ಅನ್ಕೊಳ್ಳಿ. ನೀವು ಎಕ್ಸಾಂಪಲ್ಗೆ 40 ಮಾರ್ಕ್ಸ್ ತೊಗೊಂಡಿದ್ದೀರಾ, ಅದಕ್ಕೆ ಡಿವೈಡ್ ಬೈ ಹಾಕಬೇಕಿರುತ್ತೆ. ನಂತರದಲ್ಲಿ 80 ಮಾರ್ಕ್ಸ್ ಹಾಕಬೇಕಿರುತ್ತೆ, ಇಂಟು 100 ಹಾಕಬೇಕಿರುತ್ತೆ. ಈಕ್ವಲ್ ಟು ಆಗ್ತಂಥ ಸಂದರ್ಭದಲ್ಲಿ 50 ಅಂಕ. ಅಂದರೆ ಇವಾಗ ಅಭ್ಯರ್ಥಿ ತಗೊಂಡಿರುವಂಥದ್ದು 80 ಮಾರ್ಕ್ಸ್ನ ಒಂದು ಪರೀಕ್ಷೆಯಲ್ಲಿ 40 ಅಂಕ ತಗೊಂಡಿರ್ತಾನೆ. ಬಟ್ 100ಕ್ಕೆ ಕನ್ವರ್ಟ್ ಮಾಡಿದಾಗ ಉನ್ನತೀಕರಿಸಿದಂಥ ಸಂದರ್ಭದಲ್ಲಿ 50 ಮಾರ್ಕ್ಸ್ ಬರ್ತಿದೆ. ಈ ರೀತಿಯಾಗಿ ಅಭ್ಯರ್ಥಿಗಳಿಗೆ ರಿಪೀಟರ್ ಮತ್ತು ಪ್ರೈವೇಟ್ ಅಭ್ಯರ್ಥಿಗಳಿಗೆ ಎಷ್ಟು ಮಾರ್ಕ್ಸ್ ಬರಬೇಕಿರುತ್ತೆ ಇದನ್ನು ತಿಳಿಸುವಂಥದ್ದು. ಅಭ್ಯರ್ಥಿಗಳಿಗೆ ಪರೀಕ್ಷೆಯಲ್ಲಿ 28 ಅಂಕವನ್ನು ತಗೊಂಡಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ಡಿವೈಡ್ ಬೈ 80 ಮಾಡಿ, ನಂತರದಲ್ಲಿ ಇಂಟು ಹಾಕಿ 100 ಮಾಡಿದಂಥ ಸಂದರ್ಭದಲ್ಲಿ 35 ಬರುತ್ತೆ. ಸೊ ಶೇಕಡಾವಾರು 2023 ಆಗಿರ್ಬೋದು ಅಥವಾ ಹಿಂದಿನ ವರ್ಷಗಳಲ್ಲಿ ಫೇಲ್ ಆದಂಥ ಅಭ್ಯರ್ಥಿಗಳಾಗಿರ್ಬೋದು, ನಂತರದಲ್ಲಿ ಒಂದು ಪ್ರೈವೇಟ್ ಆಗಿ ಪರೀಕ್ಷೆನ ಕಟ್ಟುವಂಥ ಅಭ್ಯರ್ಥಿಗಳಿಗೆ ಶೇಕಡ 35% ಅಷ್ಟೇ ಉತ್ತೀರ್ಣತೆ ಪರಿಗಣಿಸ್ತೇವೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಆ ಪ್ರಕಾರದಲ್ಲಿ ತಿಳಿಸುವಂಥದ್ದರೆ, ಸೊ ಅಭ್ಯರ್ಥಿಗಳಿಗೆ ಕನಿಷ್ಠ ಅಂಕ ಎಷ್ಟು ಅಂದರೆ 28 ಮಾರ್ಕ್ಸ್ನ ಯಾವ ಒಂದು ಅಭ್ಯರ್ಥಿಗಳು 80 ಮಾರ್ಕ್ಸ್ಗೆ ಎಕ್ಸಾಮ್ನ ಬರೀತಿರ್ತಿರಲ್ಲ ರಿಪೀಟರ್ ಅಥವಾ ಪ್ರೈವೇಟ್ ಅಭ್ಯರ್ಥಿಗಳು, ನಿಮ್ಮ ಒಂದು ಪಾಸಿಂಗ್ ಮಾರ್ಕ್ಸ್ ಎಷ್ಟಾಗಿರುತ್ತೆ ಅಂತ ಹೇಳಿದರೆ 28 ಮಾರ್ಕ್ಸನ್ನು ಎಕ್ಸಾಮ್ನಲ್ಲಿ ತಗೊಂಡ್ರೆ ಅಟ್ಲೀಸ್ಟ್ 28ಕ್ಕಿಂತ ನಂತರ ಹೋದಂಥ ಸಂದರ್ಭದಲ್ಲಿ ನಿಮ್ಮನ್ನು ಉತ್ತೀರ್ಣ ಅಥವಾ ಪಾಸ್ ಅಂತ ಪರಿಗಣಿಸ್ತಾರೆ. 28 ಆದರೂ ಬರಲೇಬೇಕಿರುತ್ತೆ. ಅದಕ್ಕಿಂತ ಕಡಿಮೆ ಬಂದಂಥ ಸಂದರ್ಭದಲ್ಲಿ ಉನ್ನತೀಕರಿಸಿದ್ರು ಕೂಡ ನಿಮ್ಮ ಒಂದು ಪರ್ಸೆಂಟೇಜ್ ಏನಿದೆ ಅದು ಬರಲಿಕ್ಕಿಲ್ಲ. ಆ ಕಾರಣಕ್ಕೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. 28 ಮಾರ್ಕ್ಸನ್ನ ಅತಿ ಹೆಚ್ಚು ಅಂಕನ ತಗೊಂಡಂಥ ಸಂದರ್ಭದಲ್ಲಿ 80 ಮಾರ್ಕ್ಸ್ನ ಪರೀಕ್ಷೆಗೆ ನೀವು ಉತ್ತೀರ್ಣ ಆಗ್ತೀರಾ. ಸೊ ನಿಮ್ಮ ಒಂದು ಡೌಟ್ಸ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಬೋದು, ನಿಮ್ಮ ಸ್ನೇಹಿತರಿಗೆ ಆದಷ್ಟು ಶೇರ್ ಮಾಡಿ ಮಾಹಿತಿನ